ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಸಂಗೀತ. ಸೊ ಈ ವಿಡಿಯೋದಲ್ಲಿ ನಾವು ಸಂಗೀತ ಶೃಂಗೇರಿ ಅವ್ರ ಬಗ್ಗೆ ಮಾತಾಡೋಣ. ಸೊ ಬಿಗ್ ಬಾಸ್ನ ಮುಗಿಸ್ಕೊಂಡು ಬಂದಾದಮೇಲೆ ಸಂಗೀತ ಅವರು ಹೊರಗಡೆ ಬಂದು ಅವರ ಫ್ಯಾನ್ ಬೇಸ್ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ಬಿಗ್ ಬಾಸ್ ಮುಗಿದ್ಮೇಲೆ ಸ್ಟಾರ್ಟಿಂಗ್ ಒಂದು 2 ದಿನ ಅವರು ಎಲ್ಲೂ ಆ್ಯಕ್ಚುಲಿ ಹೊರಗಡೆ ಹೋಗ್ಬಿಟ್ಟು ಇಂಟರ್ವ್ಯೂಸ್ ಆಗಿದೆ ಅಥವಾ ಎಲ್ಲೂ ಜಾಸ್ತಿ ಕಾಣಿಸ್ಕೊಂಡಿರಲಿಲ್ಲ. ಇಂಟರ್ವ್ಯೂಗೆ ಬಂದು ಹೇಳಾದ್ಮೇಲೆ ಕೂಡ ಅಷ್ಟೇ ಅವ್ರು ಹೇಳಿದ್ದು ಒಂದನ್ನೇ, ಬಿಗ್ ಬಾಸ್ ಮುಗಿಸ್ಕೊಂಡು ಆ 100 ದಿನ ಜರ್ನಿ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡ್ಬಂದು ಒಂದು ಸ್ವಲ್ಪ ನನ್ನ ಫ್ಯಾಮಿಲಿ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೋಸ್ಕರ ಫೋನ್ನಾಗಿರಲಿ ಎಲ್ಲನೂ ಸೈಡ್ಗಿಟ್ಟು ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದಮೇಲೆ ಎಲ್ಲ ಇಂಟರ್ವ್ಯೂಸ್ ಎಲ್ಲ ಏನೇನಿತ್ತು ಅದನ್ನ ಕೊಡ್ತಾ ಬಂದಿದ್ದಾರೆ ಇವಾಗ. ಸೊ ನೋಡಿರ್ಬೋದು ಪ್ರತಿಯೊಂದು ಚಾನಲಲ್ಲೂ ಅವರ ಇಂಟರ್ವ್ಯೂಸ್ ನಡೀತಾ ಇದೆ. ಸೊ ಸಿಕ್ಕಾಪಟ್ಟೆ ಎಲ್ಲ ಚಾನಲಲ್ಲೂ ಹಾಕಿದ್ದಾರೆ ಆಲ್ಮೋಸ್ಟ್ ಇವಾಗ. ಸೊ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಂಬರ್ಬೋದು. ಲೈವಲ್ಲಿ ಕೂಡ ಟಿ ವಿಲಿ ತೋರಿಸ್ತಾ ಇರ್ತಾರೆ, ಹಾಗೆ ಮೊಬೈಲಲ್ಲಿ ಕೂಡ ಹಾಕ್ತಾ ಇರ್ತಾರೆ ಇಂಟರ್ವ್ಯೂಸ್ನೆಲ್ಲ. ಸೊ ಯಾರಾದರೂ ನೋಡೋದಿದ್ದರೆ ಹೋಗಿ ನೋಡ್ಬೋದು ನೀವು. ಸೊ ಅದಕ್ಕೋಸ್ಕರ ಅವರು ಇವಾಗ ಇಂಟರ್ವ್ಯೂಸಲ್ಲಂತೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇನ್ನು ಬರೋ ತಿಂಗಳು ಮಾರ್ಚಲ್ಲೇ ಅವರ ಮೂವಿ ರಿಲೀಸ್ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಯಾಕಂದರೆ ಅವರು ಹಿಂದೆ ಒಂದು ಸತಿ ಹೇಳಿದರು, ಅವರು ದಿಗಂತ್ ಅವ್ರ ಜೊತೆಗೆ ಒಂದು ಮೂವಿ ಮಾಡಿದ್ದಾರೆ ಮ್ಯಾರಿಗೋಲ್ಡ್ ಅಂತ. ಸೊ ಆ ಮೂವಿ ಮೋಸ್ಟ್ಲಿ ಮಾರ್ಚಲ್ಲಿ ರಿಲೀಸ್ ಆಗ್ಬೋದು. ಡೇಟ್ ಏನು ಫಿಕ್ಸ್ ಆಗಿದೆ ಅಂತ ನಂಗೆ ಅನಿಸಿಲ್ಲ, ಬಟ್ ಆದರೆ ಖಂಡಿತವಾಗ್ಲೂ ನಾನು ವೀಡಿಯೋ ಮಾಡಿ ನಿಮಗೆಲ್ಲರಿಗೂ ತಿಳಿಸ್ತೀನಿ. ಸೊ ನನಗೆ ಅದ್ರ ಪ್ರಕಾರ ಮಾರ್ಚಲ್ಲಿ ಆಗ್ಬೋದು, ಇಲ್ಲಾಂದರೆ ಏಪ್ರಿಲಲ್ಲಂತೂ ಹಾಗೆ ಆಗುತ್ತೆ. ಸೊ ಇದು ಒಂದು ಸ್ವಲ್ಪ ಅವರು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆನೇ ಎಲ್ಲ ಶೂಟ್ ಮಾಡಿ ಇಟ್ಟಿರುವಂಥ ಮೂವಿ ಇದು. ಸೊ ಅವರು ಚಾರ್ಲಿ ಟೈಮಲ್ಲೇ ಇದನ್ನ ಮಾಡಿದರು ಅಂತ ಕೂಡ ಹೇಳ್ತಿದ್ರು ಒಂದು ಇಂಟರ್ವ್ಯೂವಲ್ಲಿ. ಸೊ ಮ್ಯಾರಿಗೋಲ್ಡ್ ಅಂತ ಆ ಮೂವಿ ಹೆಸರು, ದಿಗಂತ್ ಅವರ ಜೊತೆ ಮಾಡಿರುವಂಥದ್ದು. ಇನ್ನೂ ಒಂದು ಮೂವಿ ಮಾಡಿದ್ದಾರೆ ಪಂಪ ಅಂತ. ಸೊ ಅದು ಕೂಡ ಅಷ್ಟೇ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಸೊ ಅದರ ರಿಲೀಸ್ ಟೈಮಲ್ಲಿ ಖಂಡಿತವಾಗ್ಲೂ ಅವರೆಲ್ಲ ಅನೌನ್ಸ್ ಮಾಡ್ತಾರೆ. ಆವಾಗ ನಾನು ಕೂಡ ಅಷ್ಟೇ ವೀಡಿಯೋ ಮಾಡಿ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಸೊ ಯಾರೆಲ್ಲ ಅಲ್ಲಿ ನೋಡೋಕ್ಕಾಗಿರಲ್ಲ ಅವರಿಗೆ ಇಲ್ಲಿ ನೋಡ್ದಂಗೆ ಆಗುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ. ಸೊ ನೀವೆಲ್ಲರಿಗೂ ಗೊತ್ತಾಗ್ಬೋದು. ಹಾಗೆ ಫ್ಯಾನ್ ಮೀಟ್ ಬಗ್ಗೆ, ಸೊ ಸಂಗೀತ ಅವರ ಫ್ಯಾನ್ ಮೀಟ್ ಬಗ್ಗೆ ಚರ್ಚೆಗಳು ನಡೀತಾನೆ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಅವರ ಫ್ಯಾನ್ ಪೇಜರೆಲ್ಲ ಯಾರಾದರೂ ಫಾಲೋ ಮಾಡಿ ನೋಡ್ತಾ ಇದ್ರೆ ಗೊತ್ತಾಗಿರುತ್ತೆ. ಆ್ಯಕ್ಚುಲಿ ಈ ವಾರನೇ ಇತ್ತು, ಅಂದರೆ ಫೆಬ್ರವರಿ 4th ಫ್ಯಾನ್ ಮೀಟ್ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಒಂದಿಷ್ಟು ಕಾರಣಗಳಿಂದ ಅದು ಕ್ಯಾನ್ಸಲ್ ಆಗಿ ಫೆಬ್ರವರಿ 11th ಹೋಗಿದೆ. ಪ್ಲೇಸು ಮತ್ತು ಟೈಮು ಇನ್ನೂ ಅವರು ಕನ್ಫರ್ಮ್ ಮಾಡಿಲ್ಲ. ಸೊ ನನಗೆ ಗೊತ್ತಾದರೆ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮ್ಮೆಲ್ಲರಿಗೂ. ಸೊ ಯಾರೆಲ್ಲ ಹೋಗ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಬೋದು. ನನಗೆ ಅನ್ಸೋ ಪ್ರಕಾರ ಬ್ಯಾಂಗ್ಳೂರಲ್ಲೇ ಖಂಡಿತವಾಗ್ಲೂ ಇರುತ್ತೆ ಅದು. ಬಟ್ ಬ್ಯಾಂಗ್ಳೂರಲ್ಲಿ ಯಾವ ಪ್ಲೇಸು ಅಂತ ಅವ್ರನ್ನ ಸೆಲೆಕ್ಟ್ ಮಾಡಿ ಎಲ್ಲ ಇನ್ಫಾರ್ಮ್ ಮಾಡ್ತಾರೆ. ಸೊ ಫ್ಯಾನ್ ಮೀಟ್ ಇರುತ್ತೆ, ಹೋಗ್ಬಿಟ್ಟು ಯಾರಿಗೆಲ್ಲ ಅವ್ರನ್ನ ಮೀಟ್ ಮಾಡಬೇಕು ಅಂತ ಆಸೆ ಇರುತ್ತೆ ಹೋಗ್ಬಿಟ್ಟು ಮೀಟ್ ಮಾಡ್ಕೊಂಡ್ಬನ್ನಿ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಖುಷಿ ಆಗ್ಬೋದು. ಸೊ ಇದೊಂದು ಸಂಗೀತ ಅವರ ಬಗ್ಗೆ ವಿಡಿಯೋ ಆಗಿತ್ತು. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಎಲ್ಲ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.